ನೇಂದ್ರ ಬಾಳೆಹಣ್ಣಿನ ಹೋಳಿಗೆ ಇವತ್ತಿನ ರೆಸಿಪಿ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ಲ. ಹಣ್ಣಾದ ನೇಂದ್ರ ಬಾಳೆಹಣ್ಣು ಇತ್ತು ನಮ್ಮ ಮನೆಯಲ್ಲಿ, ಹಾಗೆ ಅದರಲ್ಲೊಮ್ಮೆ ಹೋಳಿಗೆ ಟ್ರೈ ಮಾಡುವ ಅಂತ ಮಾಡಿದೆ. ನಾನು ಬೇರೆ ರೀತಿಯ ಹೋಳಿಗೆ ಸಹ ಮಾಡಿದ್ದೇನೆ, ಆದರೆ ಇದು ಫಸ್ಟ್ ಟೈಮ್ ಮಾಡೋದು ನಾನು. ಚೆನ್ನಾಗಿ ಬಂದಿದೆ. ಇದು ನೋಡಿ 4 ದೊಡ್ಡ ಗಾತ್ರದ ಬಾಳೆಹಣ್ಣು ತೆಗೆದುಕೊಂಡಿದ್ದೇನೆ, ನೇಂದ್ರ ಬಾಳೆಹಣ್ಣು. ಇದನ್ನು ಸಣ್ಣಗೆ ಕಟ್ ಮಾಡಿ ಮಿಕ್ಸಿಯಲ್ಲಿ ನೀರು ಹಾಕದೆ ನುಣ್ಣಗೆ ರುಬ್ಬಿ ಒಂದು ಕಬ್ಬಿಣದ ಬಾಣಲೆ ಅಥವಾ ನಾನ್ ಸ್ಟಿಕ್ ಬಾಣಲೆಗೆ ಹಾಕಿಟ್ಟಿದ್ದೇನೆ. ಇದು ನೋಡಿ ಒಂದು 8-10 ಗೇರು ಬೀಜ ಮತ್ತೊಂದು 8-10 ಬಾದಾಮಿ. ಇದನ್ನು ನುಣ್ಣಗೆ ಪುಡಿ ಮಾಡಿಡುವ. ಒಂದು 5-6 ಏಲಕ್ಕಿ, ಇಡೀ ಏಲಕ್ಕಿ ಹಾಕಿದ್ದೇನೆ, ಸಿಪ್ಪೆ ತೆಗಿಲಿಲ್ಲ ನಾನು, ಅದರಲ್ಲಿ ಪುಡಿ ಆಗ್ತದೆ ಇದು. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ 3 ದೊಡ್ಡ ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ತುಪ್ಪ ಹಾಕಿದ್ದೇನೆ ಒಂದು ಸೌಟಿಗೆ. ಇದರಲ್ಲೊಂದು ಅರ್ಧ ಕಪ್ಪಿನಷ್ಟು ಬೊಂಬಾಯಿ ರವೆ ಹಾಕಿ ಪರಿಮಳ ಬರುವವರೆಗೆ ಚೆನ್ನಾಗಿ ಹುರಿತಾ ಇದ್ದೇನೆ. ನೋಡಿ ನಾನು, ಒಳ್ಳೆ ಪರಿಮಳ ಬರಬೇಕಿದು. ಈಗ ನೋಡಿ ಕಬ್ಬಿಣದ ಬಾಣಲೆಗೆ ನಾನು ಹಾಕಿಟ್ಟ ಬಾಳೆಹಣ್ಣಿನ ಪೇಸ್ಟ್ ಇದು. ಇದಕ್ಕೆ ಏನು ಹಾಕಲಿಲ್ಲ ನಾನು, ಮಧ್ಯಮ ಉರಿಯಲ್ಲಿ ಇದನ್ನು ಈಗ ಇಟ್ಟಿದ್ದೇನೆ ನಾನು. ಒಮ್ಮೆ ಬಿಸಿ ಆಗುವವರೆಗೆ ಮತ್ತೆ ಸ್ವಲ್ಪ ಮೆಲ್ಲ ಮಾಡುವ. ನೋಡಿ ಸ್ವಲ್ಪ ಗಟ್ಟಿ ಆಯ್ತಿದ್ದು ಬಾಳೆಹಣ್ಣಿದು, ಒಂದು 2-3 ನಿಮಿಷದಲ್ಲೇ ಗಟ್ಟಿ ಆಯ್ತಿದ್ದು ಮಧ್ಯಮ ಉರಿಯಲ್ಲಿಟ್ಟು. ಈಗ ಹುರಿದ ರವೆಯನ್ನು ಹಾಕಿ ಮೆಲ್ಲ ಉರಿಯಲ್ಲಿಯೇ ಮಿಕ್ಸ್ ಮಾಡ್ತಾ ಬರುವ, ಬೇಗನೆ ಗಟ್ಟಿ ಆಗ್ತಾ ಬರ್ತದೆ ಇದು, ಅದಕ್ಕೋಸ್ಕರ ಮೆಲ್ಲ ಉರಿಯಲ್ಲೇ ಇರಲಿ ಇದು. ಇದಕ್ಕೀಗ ನಾವು ಗೇರು ಬೀಜ ಮತ್ತು ಬಾದಾಮಿ ಇದೆ ನೋಡಿ, ಅದರ ಪೌಡ್ರನ್ನು ಹಾಕುವ, ಒಂದೊಂದೇ ವಸ್ತು ಹಾಕ್ತಾ ಹೋಗುವ. ಏಲಕ್ಕಿ ಪುಡಿ ಸಹ ಇದೆ ಅದರಲ್ಲಿ. ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ನಂತರ ಬೆಲ್ಲ ಹಾಕುವ. ಇದಕ್ಕೆ ಸಾಧಾರಣ 1-1.5 ಕಪ್ಪಿನಷ್ಟು ಬೆಲ್ಲ ಬೇಕಾಗ್ತದೆ. ಸಿಹಿ ಕಡಿಮೆ ಅನಿಸಿದವರಿಗೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ನಾನಿಲ್ಲಿ 1.5 ಕಪ್ಪಿನಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ. ಇದನ್ನೀಗ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು ಸಲ ಮಿಕ್ಸ್ ಮಾಡಿದ ಮೇಲೆ ನೋಡಿ, ನಾನೊಂದು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿದೆ ಇದಕ್ಕೆ. ಇಷ್ಟು ಗಟ್ಟಿ ಆದರೆ ಸಾಕು. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ತುಂಬ ಗಟ್ಟಿ ಆದರೂ ಮತ್ತು ಅದು ಹೂರಣ ಗಟ್ಟಿಯಾಗಿರ್ತದೆ, ಅದಕ್ಕೋಸ್ಕರ. ಇಲ್ಲಿ ನೋಡಿ 1 ಕಪ್ಪಿನಷ್ಟು ನಾನು ಗೋಧಿ ಹಿಟ್ಟು, 1 ಕಪ್ಪಿನಷ್ಟು ಮೈದಾ ಹಿಟ್ಟು ಬೇಡ ಅಂದರೆ ಗೋಧಿ ಹಿಟ್ಟು ಉಪಯೋಗಿಸ್ಬೋದು. ಒಂದು ಸ್ವಲ್ಪ ಅರಸಿನ ಹುಡಿ, ಒಂದು 1/4 ಚಮಚಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿದೆ ನಾನಿಲ್ಲಿ. ಒಂದು ಸ್ವಲ್ಪ ಉಪ್ಪು, ಜಾಸ್ತಿ ಉಪ್ಪು ಸಹ ಬೇಡ. ಈಗ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕುವ ನಾವು. ಒಂದು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿದೆ ನಾನು. ಹಾಕಿ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ತುಪ್ಪ ಹಾಕಿದ್ದೇವೆ ನೋಡಿ, ಹಾಗಾಗಿ ಒಂದು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿ ನಂತರ ಸ್ವಲ್ಪನೇ ನೀರು ಹಾಕ್ತಾ ಅದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೃದುವಾಗಿ ಬರುವ ಹಾಗೆ ಅಂಟು ಮಾಡಬೇಕೀಗ ಇದನ್ನು. ಚಪಾತಿ ಹಿಟ್ಟೇ ಸ್ವಲ್ಪ ಸಾಫ್ಟೇ ಆಗಿರ್ತದೆ, ಆದರೆ ಇದಕ್ಕಿಂತ ಸ್ವಲ್ಪ ಸಾಫ್ಟ್ ಇರುವ ಹಾಗೆ ಇದನ್ನು ಹಿಟ್ಟನ್ನು ಚೆನ್ನಾಗಿ ಅಂಟು ಮಾಡಿ ಒಂದು 1/4 ಗಂಟೆ ಅಥವಾ ಒಂದು ಅರ್ಧ ಗಂಟೆ ಹಾಗೆಯೇ ಮುಚ್ಚಿ ಇಡುವ. ನಾನು ಹೂರಣ ಮಧ್ಯಾಹ್ನ ಮಾಡಿಟ್ಟೆ ಒಂದು 2 ಗಂಟೆ ಹೊತ್ತಿಗೆ. 4 ಗಂಟೆ ಹೊತ್ತಿಗೆ ಅದು ಸ್ವಲ್ಪ ತಣ್ಣಗಾಗಿದೆ ನೋಡಿ, ಚೆನ್ನಾಗಿ ತಣ್ಣಗಾಗಿ. ಈಗ ನಾನೊಂದು ಸಣ್ಣ ಸೈಜಲ್ಲಿ ಉಂಡೆ ಮಾಡಿ ಇಡ್ತೇನೆ. ನಾವು ಹೂರಣ ಎಷ್ಟು ಸೈಜಲ್ಲಿ ಉಂಡೆ ಮಾಡಿದ್ದೇವೆ ನೋಡಿ, ಅದೇ ಸೈಜಲ್ಲಿ ಈಗ ಗೋಧಿ ಹಿಟ್ಟಿನ ಅದೇ ಸೈಜಲ್ಲೇ ಇದನ್ನು ನಾನು ಉಂಡೆ ಮಾಡಿದ್ದೇನೆ ನೋಡಿ. ಈಗ ಕೈಯಲ್ಲೇ ನಾನು ಇದನ್ನು ಸ್ವಲ್ಪ ಚಪ್ಪಟೆ ಮಾಡಿ ನಡುವೆ ಹೂರಣ ತುಂಬಿಸಿದ್ದೇನೆ. ನಾನು ಇದರಲ್ಲಿ ಒಂದರಲ್ಲಿ ನೋಡಿ ತೆಗಿಲಿಲ್ಲ, ಉಳಿದದನ್ನು ಹಾಗೆಯೇ ಇಟ್ಟಿದ್ದೇನೆ. ಇನ್ನೊಂದರಲ್ಲಿ ನೋಡಿ ಅದೇ ರೀತಿ ಸ್ವಲ್ಪ ಹಿಟ್ಟನ್ನು ತಾಗಿಸ್ಕೊಂಡು ಕೈಯಲ್ಲಿ ಅಥವಾ ಲಟ್ಟಣಿಗೆಯಲ್ಲಿ ಲಟ್ಟಿಸಿ ಈ ರೀತಿ ಮಾಡಿ, ಜಾಸ್ತಿ ಏನಾದರೂ ಮೇಲಿಂದ ಬಂದರೆ ಸ್ವಲ್ಪ ತೆಗಿಬಹುದು ನೋಡಿ. ಈ ರೀತಿ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೋದು ಅಥವಾ ಮಾಡ್ತಾ ಮಾಡ್ಕೊಳ್ಬೋದು. ಸ್ವಲ್ಪ ನಾನಿಲ್ಲಿ ಗೋಧಿ ಹಿಟ್ಟು ಹಾಕಿದ್ದೇನೆ. ಇದನ್ನು ನೋಡಿ ಈ ರೀತಿ ಕೈಯಲ್ಲಿ ಚಪ್ಪಟೆ ಮಾಡಿ ಇವಾಗ ನಾನು ಲಟ್ಟಿಸ್ತಾ ಇದ್ದೇನೆ. ಹೆಚ್ಚು ಹಿಟ್ಟು ಸಹ ಬೇಕಾಗಿಲ್ಲ ಇದಕ್ಕೆ. ಚೆನ್ನಾಗಿ ಇದು ತುಪ್ಪ ಎಲ್ಲ ಹಾಕಿದ್ದೇವೆ ನೋಡಿ, ಅಂಟು ಮಾಡುವಾಗ ಚೆನ್ನಾಗಿ ತಿರುಗಿಕೊಂಡು ಬರ್ತದೆ ನೋಡಿ, ಎಷ್ಟು ಚೆನ್ನಾಗಿ ಆಗ್ತದೆ. ಜಾಸ್ತಿ ಹಿಟ್ಟು ಸಹ ಬೇಕಾಗಿಲ್ಲ. ಲಟ್ಟಣಿಗೆಯಲ್ಲಿ ಚೂರು ಸಹ ಅಂಟಿ ಬರ್ತಾ ಇಲ್ಲ, ಚೆನ್ನಾಗಿ ಲಟ್ಟಿಸಲಿಕ್ಕೆ ಆಗ್ತದೆ. ಹೀಗೆ ನಾವು ಲಟ್ಟಿಸಿ ಒಂದು ಬಟ್ಟಲಲ್ಲಿ ಹಾಕಿ ಇಡಬಹುದು ಅಥವಾ ಒಂದೊಂದೇ ಮಾಡಿ ಕಾವಲಿಗೆ ಹಾಕಿ ಬೇಯಿಸ್ಬೋದು ಹೋಳಿಗೆಯನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ, ಯಾವುದೇ ಹೂರಣ ಹೊರಗೆ ಸಹ ಬರಲಿಲ್ಲ ನೋಡಿ. ಸ್ವಲ್ಪ ಬರ್ತದೆ ಅಂತ ಆದರೆ ಕೈಯಲ್ಲಿ ಆ ರೀತಿ ಸ್ವಲ್ಪ ತಿರುಗಿಸಿದ್ರೆ ಆಯಿತು ನೋಡಿ. ಎಲ್ಲ ಹೋಳಿಗೆಯನ್ನು ಇದೇ ರೀತಿ ಲಟ್ಟಿಸಬೇಕು ಹೂರಣ ತುಂಬಿಸಿ. ಇದನ್ನೀಗ ನಾನು
ಮಧ್ಯಮ ಉರಿಯಲ್ಲಿ ಬೇಯಿಸ್ತಾ ಇದ್ದೇನೆ, ಯಾಕಂದರೆ ಇದು ಬೇಗ ಬೇಯ್ತದೆ. ಹಣ್ಣು ಎಲ್ಲ ಇದ್ದರಿಂದ ಸಾಫ್ಟ್ ಆಗಿರ್ತದೆ ನೋಡಿ ತುಂಬ. ನೋಡಿ ಕಾವಲಿ ಈಗ ಕಾದಿದೆ. ಕಬ್ಬಿಣದ ಕಾವಲಿಗೆ ನಾನೀಗ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಉಬ್ಬಿ ಬರ್ತಾ ಉಂಟು ನೋಡಿ. ರುಚಿ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ಹಣ್ಣಾಗಿದ್ದರೆ ಸ್ವಲ್ಪ ಸಿಹಿ ಇರ್ತದೆ. ಬೆಲ್ಲ ಸಹ ಹಾಕಿರ್ತೇವೆ, ಡ್ರೈ ಫ್ರೂಟ್ಸ್ ಕೂಡ ಹಾಕಿರ್ತೇವೆ. ಆರೋಗ್ಯಕ್ಕೆ ಕೂಡ ಒಳ್ಳೆಯದೇ. ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಾಂದರೆ ಕಪ್ಪಾದರೆ ತಿನ್ನುವುದಿಲ್ಲ ನಾವು ಬಾಳೆಹಣ್ಣನ್ನು. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಸಹ ಚೆನ್ನಾಗಿ ತಿಂತಾರೆ. ಮಕ್ಕಳಿಂದ ಹಿಡಿದು ಎಲ್ರಿಗೂ ಇಷ್ಟ ಆಗ್ತದೆ. ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ನೋಡಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದರೆ ತುಂಬ ಥ್ಯಾಂಕ್ಸ್ ನಿಮಗೆ. ನೋಡಿ ರೆಡಿ ಆಯಿತು. ಈಗ ಇನ್ನೊಂದು ಹೋಳಿಗೆಯನ್ನು ಇದೇ ರೀತಿ ಬೇಯಿಸಿ ತೋರಿಸ್ತೇನೆ ನಾನು. ಲಟ್ಟಿಸಿಟ್ಟಿದ್ದೇನೆ ನೋಡಿ. ಅದನ್ನೀಗ ತುಂಬ ಹೊತ್ತೇನು ಬೇಯಲಿಕ್ಕೂ ಬೇಕಾಗಿಲ್ಲ. ಇದಕ್ಕೆ ಟೈಮ್ ಬೇಗನೆ ಆಗ್ತದೆ. ತಿನ್ನಲಿಕ್ಕಂತೂ ತುಂಬ ರುಚಿಯಾಗ್ತದೆ. ತುಪ್ಪ ಹಾಕಿ ಅಥವಾ ಜೇನುತುಪ್ಪ ಎರಡರಲ್ಲೊಂದು ತುಪ್ಪ ಹಾಕಿ ನಾನೀಗ ಬೇಯಿಸ್ತಾ ಇದ್ದೇನೆ. ತಿನ್ನುವಾಗ ಸ್ವಲ್ಪ ಮೇಲಿಂದ ಜೇನುತುಪ್ಪ ಹಾಕಿದರೆ ಇನ್ನಷ್ಟು ಒಳ್ಳೆಯದಾಗ್ತದೆ. ಜೇನುತುಪ್ಪದ ರುಚಿ, ಬೆಲ್ಲದ ಸಿಹಿ ಒಟ್ಟಿಗೆ ಹೋಳಿಗೆ ಅಂತೂ ತುಂಬ ಎಲ್ರಿಗೂ ಹೋಳಿಗೆ ಅಂದರೆ ತುಂಬ ಇಷ್ಟ ನೋಡಿ. ತುಂಬ ರುಚಿಯಾಗಿ ಬರ್ತದೆ ನೋಡಿ. 2 ಮಾಡಿಟ್ಟೆ ನಾನೀಗ. ಹಾಗಾದರೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ ಫ್ರೆಂಡ್ಸ್. ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.